ಪಿಂಚಣಿ ಕುರಿತು ಮಹತ್ವದ ಷರತ್ತು ಕಣ್ಮರೆ. ಇಪಿಎಫ್ಒ ಸದಸ್ಯರ ಮೇಲೆ ನೇರ ಪರಿಣಾಮ, ಪಿಂಚಣಿದಾರರಿಗೆ ಭಾರಿ ಹಿನ್ನಡೆ. ನಮಸ್ಕಾರ ಸ್ನೇಹಿತರು, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. EPS 2026 ನೌಕರರ ಭವಿಷ್ಯ ನಿಧಿ ಸಂಸ್ಥೆಯ ಹೊಸ ನೌಕರರ ಪಿಂಚಣಿ ಯೋಜನೆಯಲ್ಲಿ ಹೆಚ್ಚಿನ ಪಿಂಚಣಿಗೆ ಸಂಬಂಧಿಸಿದ ವಿವಾದಾತ್ಮಕ ಷರತ್ತನ್ನು ತೆಗೆದುಹಾಕಲಾಗಿದೆ. ಹೊಸ EPS 2026ರ ನಿಯಮಗಳಲ್ಲಿ ಹೆಚ್ಚಿನ ಪಿಂಚಣಿ ಷರತ್ತು ಕಣ್ಮರೆಯಾಗಿರುವುದು ಪಿಂಚಣಿದಾರರಿಗೆ ದೊಡ್ಡ ಹಿನ್ನಡೆಯಾಗಿದ್ದು, EPFO ಸದಸ್ಯರ ಮೇಲೆ ಇದರ ಪರಿಣಾಮವೇನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಅಡಿಯಲ್ಲಿ ನೌಕರರ ಪಿಂಚಣಿ ಯೋಜನೆಯಲ್ಲಿ ಗಮನಾರ್ಹ ಬದಲಾವಣೆ ಮಾಡಲಾಗಿದೆ. EPS 2026ರ ಹೊಸ ಕರಡು ನಿಯಮಗಳು ವೇತನ ಹೆಚ್ಚಳದ ಆಧಾರದ ಮೇಲೆ ನೌಕರರಿಗೆ ಪಿಂಚಣಿ ಆಯ್ಕೆ ಮಾಡಲು ಅವಕಾಶ ನೀಡುವ ವಿವಾದಾತ್ಮಕ ನಿಬಂಧನೆಯನ್ನು ಕೈಬಿಟ್ಟಿದೆ. EPFO ದಾಖಲೆ ಪ್ರಕಾರ ಈ ನಿಬಂಧನೆಯು ಸಮಯಕ್ಕೆ ಸೀಮಿತವಾಗಿತ್ತು. ಅಧಿಕೃತ ದಾಖಲೆಗಳ ಪ್ರಕಾರ ಇದು ಬಳಕೆಯಲ್ಲಿಲ್ಲ ಎಂದಿರುವ EPFOದ ಕೇಂದ್ರ ಟ್ರಸ್ಟಿಗಳ ಮಂಡಳಿ ಅನುಮೋದಿಸಿದ ಹೊಸ ನಿಯಮಗಳಲ್ಲಿ ಈ ಷರತ್ತನ್ನು ತೆಗೆದುಹಾಕಲಾಗಿದೆ. ಸುಪ್ರೀಂ ಕೋರ್ಟ್ನ ತೀರ್ಪು ಮತ್ತು ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸಲ್ಲಿಸಲಾದ ಅರ್ಜಿಗಳನ್ನು ಸಂಪೂರ್ಣವಾಗಿ ಪರಿಹರಿಸಲಾಗಿಲ್ಲ. ಕಳೆದ ಕೆಲವು ವರ್ಷಗಳಿಂದ ಹೆಚ್ಚಿನ ಪಿಂಚಣಿಯ ವಿಷಯವು ನೌಕರರು, ಪಿಂಚಣಿದಾರರು ಮತ್ತು ನ್ಯಾಯಾಲಯಗಳಲ್ಲಿ ಪ್ರಮುಖ ಚರ್ಚೆಯ ವಿಷಯವಾಗಿರೋದ್ರಿಂದ ಈ ಬದಲಾವಣೆಯನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತಿದೆ. EPS 1995ರಲ್ಲಿ ಪ್ಯಾರಾಗ್ರಾಫ್ ಎಂಬ ನಿಬಂಧನೆ ಇತ್ತು. ಈ ನಿಬಂಧನೆಯು ಉದ್ಯೋಗಿಗಳು ಮತ್ತು ಉದ್ಯೋಗದಾತರಿಗೆ ವೇತನ ಮಿತಿಗಿಂತ ಹೆಚ್ಚಿನ ವೇತನದಲ್ಲೂ ಕೊಡುಗೆ ನೀಡುವ ಮೂಲಕ ಹೆಚ್ಚಿನ ಪಿಂಚಣಿಯನ್ನು ಆಯ್ಕೆ ಮಾಡುವ ಅವಕಾಶವನ್ನು ನೀಡಿತ್ತು. 2014ರಲ್ಲಿ EPS ತಿದ್ದುಪಡಿ ಮಾಡಿದಾಗ ಮೇಲ್ಕಂಡ ಷರತ್ತನ್ನು ಸೇರಿಸಲಾಯಿತು. ಆ ವೇಳೆ ಉದ್ಯೋಗಿ ಮತ್ತು ಉದ್ಯೋಗದಾತರು 1 ವರ್ಷದೊಳಗೆ ಜಂಟಿ ಆಯ್ಕೆಯನ್ನು ನೀಡುವ ಮೂಲಕ ರೂ. 15,000 ವೇತನ ಮಿತಿಗಿಂತ ಹೆಚ್ಚಿನ ವೇತನಕ್ಕೆ ಕೊಡುಗೆ ನೀಡಬಹುದು. ಇದರ ಆಧಾರದ ಮೇಲೆ ಉದ್ಯೋಗಿಗಳು ಭವಿಷ್ಯದಲ್ಲಿ ಹೆಚ್ಚಿನ ಪಿಂಚಣಿಯ ಪ್ರಯೋಜನವನ್ನು ಪಡೆಯಲು ಅರ್ಹರಾಗಬಹುದು ಎನ್ನಲಾಗಿತ್ತು. ಆದರೆ ಈ ಪ್ಯಾರಾಗ್ರಾಫನ್ನು EPS 2026ರ ಹೊಸ ನಿಯಮಗಳಲ್ಲಿ ಕೈಬಿಡಲಾಗಿದೆ. EPFO ದಾಖಲೆಯ ಪ್ರಕಾರ ಈ ನಿಬಂಧನೆಯು ಕಾಲಮಿತಿಯನ್ನು ಹೊಂದಿತ್ತು. 2014ರಲ್ಲಿ ನಿಯಮಗಳನ್ನು ಬದಲಾಯಿಸಿದ ನಂತರ ಉದ್ಯೋಗಿಗಳು ಮತ್ತು ಉದ್ಯೋಗದಾತರಿಗೆ ಹೆಚ್ಚಿನ ಪಿಂಚಣಿಯನ್ನು ಆಯ್ಕೆ ಮಾಡಲು ಕೇವಲ 1 ವರ್ಷದ ಅವಧಿಯನ್ನು ನೀಡಲಾಯಿತು. ಈ ಗಡುವು ಬಹಳ ಹಿಂದೆಯೇ ಮುಗಿದಿದ್ದರಿಂದ ಅದನ್ನು ಬಳಕೆಯಲ್ಲಿಲ್ಲ ಎಂದು ಪರಿಗಣಿಸಿ ಹೊಸ EPS 2026 ನಿಯಮಗಳಲ್ಲಿ ಸೇರಿಸಲಾಗಿಲ್ಲ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.